ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕ್ಲೈಮ್ಯಾಕ್ಸ್ ಬೆಳವಣಿಗೆ ಆಗ್ತಾ ಇದೆ. ದಿಢೀರ್ ಅಂತ ಡಿಕೆ ಬಣ ಈಗ ಸಿಡ್ದೆದ್ದಿದೆ. ಬೆಚ್ಚಿ ಬಿದ್ದ ಸಿದ್ದರಾಮಯ್ಯನವರು ಮೈಸೂರು ಪ್ರವಾಸದಲ್ಲಿದ್ದವರು ಅರ್ಧಕ್ಕೆ ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸಿ ಡೀಟೇಲ್ಸ್ ಸಿಗ್ತಾ ಇದ್ದ ಹಾಗೆ, ಸೀಕ್ರೆಟ್ ಮೀಟಿಂಗ್ನ ಡೀಟೇಲ್ಸ್ ಹೊರ ಬರ್ತಾ ಇದ್ದ ಹಾಗೆ ಓಡೋಡಿ ಬಂದಿದ್ಯಾಕೆ? ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಕೈಪಾಳ್ಯದಲ್ಲಿ. 2.5 ವರ್ಷ ತುಂಬಿತು ಇವತ್ತಿಗೆ. ಸರ್ಕಾರ ಬಂದು ಅಧಿಕಾರ ವಹಿಸ್ಕೊಂಡು ಸಿದ್ದರಾಮಯ್ಯನವರು 2.5 ವರ್ಷ ಆಯಿತು. ಇವತ್ತೇ ಶುರುವಾಗಿದೆಯಾ ಹಾಗಾದ್ರೆ ಕ್ರಾಂತಿ? ಡೆಲ್ಲಿ ಮೆಗಾ ಕಾರ್ಯಾಚರಣೆ 1 by 1 ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಏನೋ ಒಂದು ಆಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಯಾಕಂದರೆ ನವೆಂಬರ್ ಕ್ರಾಂತಿ ಅಂತ ಡಿ ಕೆ ಬಣದವರು ಮುಹೂರ್ತ ಇಟ್ಟಿದ್ರು. ಡಿಸೆಂಬರ್ಗೆ ಆಗುತ್ತೆ, ನವೆಂಬರಲ್ಲಿ ಶುರು ಆಗುತ್ತೆ ಅಂತ. ಆದರೆ ಏನೂ ಆಗಿಲ್ವಲ್ಲ. ನವೆಂಬರ್ 21 ಆಗೋಯ್ತು. ಎಲ್ಲಿದೆ ಕ್ರಾಂತಿ? ಎಲ್ಲ ಭ್ರಾಂತಿ ಅಂತ ಸಿದ್ದು ಬಣದವರು ಠಕ್ಕರ್ ಕೊಟ್ಟರು. ಸಿದ್ದು ಟೀಮ್ನವರೆಲ್ಲರೂ ಕೂಡ ಸಿದ್ದರಾಮಯ್ಯನವರೇ CM ಅಂತ ಗಟ್ಟಿ ಧ್ವನಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಮತ್ತೊಂದು ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಘೋಷಿಸಿಯೂ ಬಿಟ್ಟಿದ್ದಾರೆ. ಇಷ್ಟಾದ ಮೇಲೆ ಡೆಲ್ಲಿಯಿಂದ ಬಂದಿರುವಂಥ ಡಿ ಕೆ ಸಿಡ್ದೆದ್ದಿದ್ದಾರೆ. ಡಿ ಕೆ ಬ್ರದರ್ಸ್ ಓಪನ್ ಆಗಿ ಮಾತಾಡ್ತಿದ್ದಾರೆ. ಈ ಬಗ್ಗೆ ರಿಪೋರ್ಟ್ ಈಗಾಗಲೇ ಇಟ್ಟಿದ್ದೀವಿ. ಸಿದ್ದರಾಮಯ್ಯನವರು ಮಾತು ತಪ್ಪಲ್ಲ, ಅವ್ರು ಇದುವರೆಗೆ ಯಾವುದು ಮಾತು ತಪ್ಪಿಲ್ಲ, ಈಗಲೂ ತಪ್ಪಲ್ಲ ಅಂತಿದ್ದಾರೆ. ಮತ್ತು 4 ಗೋಡೆಗಳ ನಡುವೆ ಆಗಿರೋ ಮಾತುಕತೆ ಅದು ನಡೆಯುತ್ತೆ. ಆಡಳಿತ ಪಕ್ಷವಾಗಿ, ಯಾವುದೇ ರಾಜಕೀಯ ಪಕ್ಷವಾಗಿ ಮಾತು ತಪ್ಪಿದ್ರೆ ಆಡಳಿತ ನಡೆಸೋದೇ ಕಷ್ಟ ಅನ್ನೋ ತನಕ ಸಂದೇಶ ಕೊಡ್ತಿದ್ದಾರೆ. ಆಡಳಿತ ನಡೆಸೋರು, ಅಧಿಕಾರದಲ್ಲಿರೋರು, ಯಾವುದೇ ಒಂದು ಪವರ್ ಪಾಯಿಂಟಲ್ಲಿರೋರು ಕೊಟ್ಟ ಮಾತು ತಪ್ಪಬಾರ್ದು ಅಂತಿದ್ದಾರೆ. ಆ ಮೂಲಕ ಅವತ್ತೇನು ಮಾತುಕತೆ ಆಗಿತ್ತು, ಸಿದ್ದರಾಮಯ್ಯನವರು ಅದಕ್ಕೆ ತಪ್ಪಲ್ಲ, ರಾಹುಲ್ ಗಾಂಧಿಯವರು ತಪ್ಪಲ್ಲ ಅಂತ ಅಂದುಕೊಂಡಿದ್ದೀವಿ ಅನ್ನುವ ಮೂಲಕ ತಪ್ಪಿದ್ರೆ ದೊಡ್ಡದಾಗತ್ತೆ ಅನ್ನುವ ಸಂದೇಶ ಫಸ್ಟ್ ಟೈಮ್ ಈ ರೀತಿಯಲ್ಲಿ ಮಾತಾಡಿರೋದು. ಈ ಟೋನಲ್ಲಿ ಇದುವರೆಗೆ ನಾವು ಕೇಳಿರಲಿಲ್ಲ ಮಾತನ್ನ. ಓಪನ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ. ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವ್ರ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಿದ್ದೀವಿ. ಈ ಹೊತ್ತಲ್ಲಿ ಡಿ ಕೆ ಬಣ ಸಿಡ್ದಿರುವಂಥ ರೀತಿ ನೋಡಿ ಸಿದ್ದರಾಮಯ್ಯನವರು ಈ ರಿಪೋರ್ಟ್ಸ್ ಎಲ್ಲ ಅವ್ರ ಕಿವಿಗೆ ಬೀಳ್ತಿದ್ದ ಹಾಗೆ ಯಾಕೋ 1 ನಿಮಿಷ ಮೈ ಮರೆತರೂ ಡೇಂಜರ್ ಆಗಬಹುದು ಅಂತ ಮೈಸೂರಿನ ಕಾರ್ಯಕ್ರಮಗಳನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಬರ್ತಾರೆ. ಸದಾಶಿವನಗರದ ನಿವಾಸದಲ್ಲಿ ಒಂದು ದೊಡ್ಡ ಮೀಟಿಂಗ್ ಆಗಿದೆ. 1 ಗಂಟೆಗೂ ಮಿಗಿಲಾಗಿ ಡಿ ಕೆ ಬ್ರದರ್ಸು ಸೀಕ್ರೆಟ್ ಮಾತುಕತೆ ನಡೆಸಿದ್ದಾರೆ. ಅವರ ಅತ್ಯಾಪ್ತ ಬಳಗದ ಜೊತೆಗೆ ಅಂತಿಮ ನಿರ್ಧಾರವನ್ನು ತಿಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಯಾರ್ಯಾರು ಒಕ್ಕಲಿಗ ಸಮುದಾಯಕ್ಕೆ ನ್ಯಾಯ ಕೊಡಲೇಬೇಕು, ಒಕ್ಕಲಿಗ ಸಮುದಾಯಕ್ಕೆ ವಚನ ಭ್ರಷ್ಟತೆಯ ಮೂಲಕ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ನೋವನ್ನು ಕೊಟ್ಟಿದೆ. ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗತ್ತೆ ಅನ್ನುವಂಥ ಸಂದೇಶವನ್ನು ಹೊತ್ತು ಆನೇಕಲ್ ಶಾಸಕ ಶಿವಣ್ಣ, ನೆಲಮಂಗಲ ಶಾಸಕ ಶ್ರೀನಿವಾಸ್, ಕುಣಿಗಲ್ ರಂಗನಾಥ್, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, MLC ದಿನೇಶ್ ಗುಳಿಗೌಡ, ಚಲುವರಾಯಸ್ವಾಮಿ ಸೇರಿದಂತೆ ಮಂಡ್ಯ ಕಡೆ ಶಾಸಕರು ಎಲ್ಲ ಈಗ ಹೊರಟು ನಿಂತಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅತ್ಯಾಪ್ತರ, ಅದರಲ್ಲೂ ಒಕ್ಕಲಿಗ ಸಮುದಾಯದ ಶಾಸಕರು, ಸಚಿವರ ಪರೇಡ್ ಈಗ ಡೆಲ್ಲಿಗೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದು. ಏನು ನಾಳೆನೇ ಸರ್ಕಾರ ಬಿದ್ದು ಬಿಡುತ್ತಾ? ಸರ್ಕಾರ ಬೀಳಲ್ಲ. ಆದರೆ ಮುಂದಿನ 28ರ ಚುನಾವಣೆಯಲ್ಲಿ ಏನಾಗತ್ತೆ ಅನ್ನೋದನ್ನು ಹೇಳಿ ಸಮುದಾಯ ತಿರುಗಿ ಬಿದ್ದರೆ ಏನಾಗತ್ತೆ ಅನ್ನೋ ತನಕ ಈಗ ಓಪನ್ ಮೆಸೇಜ್ ಕೊಡೋಕೆ ನಿಂತು ಬಿಟ್ಟಿದ್ದಾರೆ. ಡಿ ಕೆ ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ. ಇದು ಇನ್ನು ಮಾಡು ಇಲ್ಲವೇ ಮಾಡಿ ಅಂತ ಡಿಸೈಡ್ ಮಾಡಿ ಈಗ ಓಪನ್ ವಾರ್ ಶುರು ಮಾಡಿರೋದು. ಡಿ ಕೆ ಶಿವಕುಮಾರ್ ಅವರ ಮಾತು ಕೇಳಿಸ್ಕೊಂಡ್ವಿ ನಾವು. ಯಾವುದು ಪರ್ಮನೆಂಟ್ ಅಲ್ಲ, ಎಲ್ಲದಕ್ಕೂ ಕೊನೆ ಇರುತ್ತೆ. ನಾನು ಅಧ್ಯಕ್ಷ ಕುರ್ಚಿಯಲ್ಲಿರಲ್ಲ, ಮಾರ್ಚ್ ಬಳಿಕ ಇಳಿತೀನಿ, ಹೊಸಬ್ರಿಗೆ ಅವಕಾಶ ಕೊಡ್ತೀನಿ ಅಂದುಬಿಟ್ರು. ನೇರವಾಗಿ ಅಧ್ಯಕ್ಷ ಕುರ್ಚಿಯನ್ನು ಬಿಡುವಂಥ ಮಾತನ್ನು ಡಿ ಕೆನೇ ಆಡ್ಬಿಟ್ಟಿದ್ದಾರೆ. ನನಗೆ ಬೇಡ, ಆಯಿತು ನಾನು ಬಿಡ್ತೀನಿ. 100 ಕಚೇರಿ ಮುಗಿಸ್ಬೇಕಿತ್ತು, ದೊಡ್ಡ ಕೆಲಸ, ಅದು ದೊಡ್ಡ ಜವಾಬ್ದಾರಿ. ಸಂಕಷ್ಟದಲ್ಲಿದ್ದ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ರ ಬಗ್ಗೆ ಡಿ ಕೆ ಸುರೇಶ್ ಅವರು ಮಾತಾಡಿದ್ದಾರೆ. ಎಲ್ಲವನ್ನೂ ಕಷ್ಟಪಟ್ಟು ಹೆಗಲ ಮೇಲೆ ಹೊತ್ಕೊಂಡು ಮಾಡಿದ್ದಾರೆ ಡಿ ಕೆ ಅನ್ನೋದನ್ನು ನೆನಪಿಸ್ತಿದ್ದಾರೆ. ಮಾಡೋರೊಬ್ರು, ಅನುಭವಿಸೋರೊಬ್ರು ಅನ್ನೋ ತನಕ ಡಿ ಕೆ ಬಣದ ಮಾತುಗಳನ್ನು ಸ್ವತಃ ಡಿ ಕೆ ಸುರೇಶ್ ಅವರು ಆಡ್ತಿರೋ ಮಾತನ್ನ ಕೇಳಿಸ್ಕೊಳ್ಬಹುದು. ಸೊ ಈ ಹಂತಕ್ಕೆ ಹೋಗಿದ್ದಾರೆ. ಅಂದರೆ ನೆಕ್ಸ್ಟ್ ಏನೋ ಒಂದು ದೊಡ್ಡದಾಗತ್ತೆ ಅಂತ ಸಿದ್ದರಾಮಯ್ಯನವರು ಈಗ ಕಾರ್ಯಕ್ರಮ ಮೊಟಕುಗೊಳಿಸಿ ಬರೋ ತನಕ ಡೆವಲಪ್ಮೆಂಟ್ ಆಗ್ತಿದೆ. ಡೆಲ್ಲಿಗೆ ಹೊರಟು ನಿಂತಿದ್ದಾರೆ. ಏನು ಮಾಡ್ತಾರೆ ಡೆಲ್ಲಿಗೆ ಹೋಗಿ? ಇಷ್ಟು ಜನ 10 ಜನ ಶಾಸಕರು ಏನು ಮಾಡೋಕ್ಕಾಗತ್ತೆ ಅಂತ ಪ್ರಶ್ನೆ ಬಂದು ಬಿಡಬಹುದು. ಹೇಳ್ತಿರೋದಿಷ್ಟೇ, BJP JDS ಮೈತ್ರಿ ಆಗಿದೆ ಕರ್ನಾಟಕದಲ್ಲಿ. ಬಿಹಾರದಲ್ಲಿ BJP JDU ಏನು ಮಾಡ್ತು ಅನ್ನೋದನ್ನು ನೋಡಿದ್ದೀವಿ. ಗುಡಿಸ್ಬಿಟ್ರು ಮೋದಿ, ಹಾಗೆ ಅಷ್ಟು ಬಾಚಿಕೊಂಡು ಬಿಟ್ರು. ಕರ್ನಾಟಕದಲ್ಲಿಯೂ ಕೂಡ ಪ್ರೆಡಿಕ್ಷನ್ ಅದನ್ನೇ ಹೇಳ್ತಿದೆ. ಕಾಂಗ್ರೆಸ್ ಇದ್ದಂಗೆ ಇದ್ರೆ
ಏನು ನಾವು ಪ್ರಯತ್ನ ಮಾಡದೆ ಹೋದರೆ ಒಕ್ಕಲಿಗ ಮತಗಳು ಈಗ ಕುಮಾರಸ್ವಾಮಿ ಅವ್ರಿಗೆ ಸಹಜವಾಗಿ BJP ಪ್ಲಸ್ JDS ಅಂತ ಹೋಗ್ತಿರೋದ್ರಿಂದಾಗಿ ಮೋದಿ ಅಲೆ, ಮೋದಿ ಎಫೆಕ್ಟು, ಹಿಂದುತ್ವ, ಸಮುದಾಯ ಎಲ್ಲ ಸೇರಿ ಬಾಚ್ಕೊಳ್ಳೋಕೆ ಈಸಿ ಆಗತ್ತೆ. ಈ ಸಲ 23 ಚುನಾವಣೆಯಲ್ಲಿ ದಶಕಗಳಲ್ಲೇ ಕಂಡು ಕೇಳರಿಯದಲ್ಲಿ ರೀತಿಯಲ್ಲಿ ಬಲ ಸಿಕ್ಬಿಡ್ತು ಲಿಂಗಾಯತ ಮತ್ತು ಒಕ್ಕಲಿಗ ವೋಟ್ ಬ್ಯಾಂಕು. ಅದು DK ಶಿವಕುಮಾರ್ ಕಾರಣದಿಂದಾನೆ ಅಂತಾನೆ ಅಲ್ವಾ ಅವ್ರು ಹೇಳ್ಕೊಳ್ಳೋದು. SM ಕೃಷ್ಣ ಅವರ ಬಳಿಕ ಮತ್ತೊಂದು ಚಾನ್ಸು ಮನೆ ಹತ್ರ ಹುಡುಕೊಂಡು ಬಂದಿದೆ, ರೆಡಿಯಾಗಿ ಡೆಲ್ಲಿಲೆಲ್ಲ ಫೈನಲ್ ಆಗಿದೆ ಅನ್ನೋ ತನಕ ಲೋಕಸಭಾ ಚುನಾವಣೆ ಟೈಮಲ್ಲೆಲ್ಲ ಅವ್ರು ಓಪನ್ ಆಗಿ ಹೇಳಿದ್ರು ಎಲ್ಲ ಫೈನಲ್ ಆಗಿದೆ, ಅಧಿಕಾರ ಬರ್ತಾ ಇದೆ ಮತ್ತೊಮ್ಮೆ ಒಕ್ಕಲಿಗ ಸಮುದಾಯಕ್ಕೆ ಅಂತ. ಸೊ ಇಷ್ಟೆಲ್ಲ ಹೇಳಿ ಮಾತು ಕೊಟ್ಟು ಮಾತು ತಪ್ಪಿದ್ರೆ, ಮಾತು ಕೊಟ್ಟಿದ್ದಂತೂ ಹೌದು ಅಂತ ಅವ್ರು ಹೇಳ್ತಿರೋದು. ಇವತ್ತು ಓಪನ್ ಆಗಿ ಹೇಳೇ ಬಿಟ್ಟಿದ್ದಾರೆ 4 ಗೋಡೆ ನಡುವೆ ಏನಾಗಿದೆ, ಮಾತು ತಪ್ಪಬಾರ್ದು ಅಂತ. ಸೊ ಮಾತು ಕೊಟ್ಟಿದ್ದು ಹೌದು ಅಂದಮೇಲೆ ಆ ಮಾತನ್ನು ತಪ್ಪಿದ್ರೆ ಒಕ್ಕಲಿಗ ಸಮುದಾಯಕ್ಕೆ ಮೋಸ ಮಾಡ್ದಂಗಾಗತ್ತೆ. ಆ ಮೋಸ ಮಾಡಿದೆ ಹೈಕಮಾಂಡ್ ಅನ್ನೋದನ್ನ ಈಗ ಓಪನ್ ಆಗಿ ಹೇಳಕ್ ನಿಂತಿದ್ದಾರೆ ಅಂದ್ರೆ ನಾಳೆ ಅದರ ಪರಿಣಾಮ ಏನು ಅನ್ನೋದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಈಗ ಹೈಕಮಾಂಡ್ಗೆ BJP JDS ಮೈತ್ರಿ ಆಗಿರೋ ಹೊತ್ತಲ್ಲಿ ಕುಮಾರಸ್ವಾಮಿ ಅವರು ಈಗ ಮೋದಿ ಬಲದೊಂದಿಗೆ ಅಖಾಡಕ್ಕೆ ಇಳಿದಿರೋ ಹೊತ್ತಲ್ಲಿ DK ಕಡೆಗಣಿಸಿದ್ರೆ, DKಗೆ ಈ ರೀತಿ ಮಾತು ಕೊಟ್ಟು ತಪ್ಪಿದ್ರೆ ಬಿಹಾರದಲ್ಲಿ ಆಗಿರೋದಿಲ್ಲ ಆಗಬಹುದು ಅನ್ನೋದನ್ನ ಎಚ್ಚರಿಸೋದಿಕ್ಕೂ ಕೂಡ ಹೋಗಿದ್ದಾರೆ ಅಂತಾನೆ ಹೇಳ್ತಿರೋದು. ಅಷ್ಟರ ಮಟ್ಟಿಗೆ DK ಟೀಮ್ ಈಗ ಸಿಡ್ದೆದ್ದಿದೆ. ನೇರವಾಗಿ ಮಾತಾಡೋರು ಒಂದು 10 ಜನ ಇದ್ದಾರೆ, ಆದರೆ ಪರೋಕ್ಷವಾಗಿ ಒಳಗೊಳಗೆ ಆ ಕಡೆ ಆದ್ರೆ ಆ ಕಡೆ, ಈ ಕಡೆ ಆದ್ರೆ ಈ ಕಡೆ ಅನ್ನುವಂಥವ್ರು ಒಂದಿಷ್ಟು ಜನ ಇದ್ದಾರೆ, ತಟಸ್ಥ ಮನಸ್ಥಿತಿಯವರು ಒಂದಿಷ್ಟು ಜನ ಇದ್ದಾರೆ. ಸೊ ಪಕ್ಷಕ್ಕಿದು ದೊಡ್ಡ ಸಂಕಷ್ಟ ತಂದಿಡಬಹುದು ಅನ್ನೋ ಸಂದೇಶ. ಯಾಕಂದ್ರೆ ಅವತ್ತು ಜೈಲಿಗೆ ಹೋಗಿದ್ರಿಂದ ಹಿಡಿದು ಇಲ್ಲಾಂದ್ರೆ ನಾನು ತಪ್ಪಿಸ್ಕೊಳ್ಬಹುದಿತ್ತು ಅಂತ DK ಪರೋಕ್ಷವಾಗಿ ಹೇಳಿದ್ದಾರೆ. ನನ್ನ ಮನೆಗೆ ಹುಡುಕೊಂಡು ಬಂದಿದ್ರು ದೊಡ್ಡವರಿಂದ ಕಾಲು ಬಂದಿತ್ತು ನನಗೆ, ಪಕ್ಕದಲ್ಲೇ ಕೂತ್ಕೊಂಡು ಯಾರ ಹತ್ರ ಕಾಲ್ ಮಾಡಿಸಿದ್ರು, ಇಷ್ಟೆಲ್ಲ ಓಪನ್ ಆಗಿ ಹೇಳಿದ್ದಾರೆ ಅವ್ರು. ನನಗೆ ಆವತ್ತೇ DCM ಆಗಕ್ಕೆ ಆಫರ್ ಇತ್ತು, ಇವತ್ತು ಯಾಕೆ ಆಗ್ಬೇಕಿತ್ತು ನಾನು DCM, ಎಷ್ಟೋ ವರ್ಷದ ಹಿಂದೆನೇ ಆಗ್ಬಿಡ್ಬಹುದಿತ್ತು, BJPಯಿಂದ ಆಫರ್ ಇತ್ತು ಅಂತ. ಸೊ ನಾನೇನು ಮಾಡಿದೆ, ನಾನೇನು ಬಿಟ್ಟೆ, ಮತ್ತು ನಾನೇನು ಕೊಟ್ಟೆ ಪಕ್ಷಕ್ಕೆ, ಕೆಲಸ ಹೇಗೆ ಮಾಡಿದೆ, ಇದುವರೆಗಿನ KPCC ಅಧ್ಯಕ್ಷರುಗಳು ಮಾಡಿದ್ದೇನು, ನಾನು ಅಧ್ಯಕ್ಷ ಆದಮೇಲೆ ಪಕ್ಷಕ್ಕೆ ಏನು ಮಾಡಿದ್ದೀನಿ, 100 ಕಚೇರಿಗಳು ಯಾವ್ಯಾವ ರಾಜ್ಯದಲ್ಲಿ ಇದು ಮಾಡೋಕ್ಕೆ ಸಾಧ್ಯ ಆಗಿದೆ, ಎಲ್ಲೂ ಆಗದ್ದನ್ನು ನಾನು ಮಾಡಿ ತೋರಿಸಿದ್ದೀನಿ ಅಂದಮೇಲೆ, ಮತ್ತು ಪಕ್ಷಕ್ಕೋಸ್ಕರ ತನುಮನಧನ ಬರೀ ಈ ರಾಜ್ಯಕ್ಕಲ್ಲ ಪಕ್ಕದ ರಾಜ್ಯಕ್ಕೂ ಎಲೆಕ್ಷನ್ನು ಮತ್ತೊಂದು ಅಂತ ಬೇರೆ ಬೇರೆ ಬಲಗಳು ಬೇಕಾಗ್ತವೆ ಅಲ್ವಾ, ಎಲ್ಲ ಬಗೆಯಲ್ಲೂ ಕೂಡ ಅರ್ಪಿಸ್ಕೊಂಡಿದ್ದೀನಿ ಅಂದಮೇಲೆ, ಹಾಗಾದರೆ ನೀವು ಕೊಟ್ಟ ಮಾತನ್ನು ಆ ಪ್ರಕಾರವಾಗಿ ನಾನು ಕೇಳತ್ತಪ್ಪ ಅಂತ ಈಗ DK ಬಣ ದಾಳ ಉರುಳಿಸಿರೋದು. ಇಕ್ಬಾಲ್ ಹುಸೇನ್ ಅವರು ಎಲ್ಲ ಓಪನ್ ಆಗಿ ಹೇಳ್ತಿದ್ದಾರೆ, ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಅಂದರೆ ಹೈಕಮಾಂಡ್ ನಿರ್ಧಾರ ಇನ್ನೂ ಆಗಿಲ್ಲ, ಸಿಗಲ್ಲ ಅಂತನೋ ಅಥವಾ ಸಂಪುಟ ಸರ್ಜರಿ ಮಾಡಿ ಅಂತನೋ ಹೇಳಿಲ್ಲ. ಸಂಪುಟ ಸರ್ಜರಿ ಇಲ್ಲ ಅಂತ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಇವತ್ತು. ಮೊನ್ನೆ ಅಷ್ಟೇ ಹೈಕಮಾಂಡ್ ಕೇಳ್ತೀನಿ ಅಂದ ಸಿದ್ದರಾಮಯ್ಯನವರು, ಸಂಪುಟ ಸರ್ಜರಿ ಬಗ್ಗೆ ರಾಹುಲ್ ಗಾಂಧಿ ಅವರೇನು ಹೇಳಿಲ್ಲ, ಖರ್ಗೆ ಅವರು ಮಾತಾಡ್ತೀನಿ ಅಂದಿದ್ದಾರೆ. ಸೊ ಇಲ್ಲ ಸಂಪುಟ ಸರ್ಜರಿ ಅನ್ನೋದನ್ನು ಒಪ್ಪಿಕೊಂಡ ಸಿದ್ದರಾಮಯ್ಯ. ಆದರೂ ಅವರ ಆಪ್ತರು ನೋಡಿ ಸಂಪುಟ ಸರ್ಜರಿ ನೋಡೋಣ ಆಗತ್ತೆ ಅನ್ಬಹುದಿತ್ತು, ಬಟ್ DK ಸಿಡ್ದೆದ್ದಿರೋ ರೀತಿಗೆ ಸಿದ್ದರಾಮಯ್ಯನವರು ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಇದರಲ್ಲೇ ಗೊತ್ತಾಗ್ತಿದೆ. ಸಂಪುಟ ಸರ್ಜರಿ ಇಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2.5 ವರ್ಷ ಆಗಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಹುಟ್ಕೊಂಡಿದ್ದು. 2 ವರ್ಷ ಆದಮೇಲೆ ರೀಸಫಲ್ ಮಾಡೋಣ ಅಂತ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಈಗ ಡೇಟ್ ಫಿಕ್ಸ್ ಆಯ್ತಾ ಸರ್? ಇಲ್ಲ ಅವರು ಅದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಯಥಾವತ್ತಾಗಿ ಮುಂದುವರಿಯುತ್ತೆ. ಸದ್ಯಕ್ಕೇನು ಬೇಡ, ಮುಂದೆ ನೋಡ್ಕೊಳ್ಳೋಣ. ಸದ್ಯದ ಪರಿಸ್ಥಿತಿ ಬಿಸಿ ಏರಿದೆ, ಏನು ಅದನ್ನ ತಣ್ಣಗೆ ಮಾಡಿದ್ರೆ ಸಾಕಾಗಿದೆ. ಈಗ ಸಿದ್ದರಾಮಯ್ಯನವ್ರಿಗೆ ಟೆನ್ಷನ್ ತಲೆಗೇರಿದೆ. ಅಷ್ಟರ ಮಟ್ಟಿಗೆ ಕೈಪಾಳಿದ ಬೆಳವಣಿಗೆಗಳಾಗ್ತಿದ್ದಾವೆ. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಮತ್ತು ಖರ್ಗೆ ಎಲ್ಲ ನಾಯಕರು ಸೇರಿಕೊಂಡು ನವೆಂಬರ್ ಎಂಡ್ಗೆ ಒಂದು ಅಂತಿಮ ತೀರ್ಮಾನ ಮಾಡೋದು ಅಂತ ನಿರ್ಧಾರ ಆಗಿದೆ. ಈಗ ಈ ಹೊತ್ತಲ್ಲಿ DK ಶಿವಕುಮಾರ್ ಅವರು ಈಗ ಹಿಡಿದ್ರೆ ಹಿಡ್ದಂಗೆ, ಇನ್ನು 1 ನಿಮಿಷ ನಾವು ಗ್ಯಾಪ್ ಕೊಟ್ಟರೂ ಕೂಡ ಕೈ ತಪ್ಪು ಹೋಗಬಹುದು ಅನ್ನುವ ಕಡೆ ಕ್ಷಣದ ಪ್ರಯತ್ನ ಶುರು ಮಾಡಿದ್ದಾರೆ. ಹೆಚ್ಚು ಕಡಿಮೆ ಆದರೆ ಅನ್ನೋ ತನಕ ಮುಂದಿನ ದಾರಿ ಓಪನ್ ಇದೆ ಅನ್ನೋ ಸಂದೇಶ ಕೊಡ್ತಿದ್ದಾರಾ DK? ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಡೆಲ್ಲಿ ಪರೇಡ್ ಹೊರಟು ನಿಂತೇ ಬಿಟ್ಟಿದ್ದಾರೆ. ಎಲ್ಲಕ್ಕಿಂತ ಪ್ರಮುಖವಾದದ್ದು ಹೈಕಮಾಂಡ್ ವಿರುದ್ಧವೇ ತಿರುಗಿ ಬೀಳೋ ಟೋನಲ್ಲಿ ಫಸ್ಟ್ ಟೈಮ್ ಮಾತು ಬಂದಿದೆ. ಮಾತು ತಪ್ಪಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಆಡಳಿತ ಮಾಡೋರು, ಅಧಿಕಾರ ಇರೋರು ಮಾತು ತಪ್ಪಬಾರ್ದು ಅನ್ನೋ ಮಾತಾಡ್ತಿದ್ದಾರೆ. ಮೀಡಿಯಾಗಳಿಗೆ
ವಚನ ಭ್ರಷ್ಟತೆ ಮತ್ತೊಂದು ಮಗದೊಂದು ನೀವು ಹೈಕಮಾಂಡನ್ನೇ ಕೇಳಿ ಹುಡುಕಿದ್ರೆ ಸಿಗ್ತಾರೆ, ಹೈಕಮಾಂಡ್ ನಾಯಕರ ಹತ್ರನೇ ಕೇಳಿ ಕೂಡ ಅಂದ್ಬಿಟ್ರು. ಸೊ ಇವೆಲ್ಲವೂ ಕೂಡ ಆಶ್ಚರ್ಯಕ್ಕೆ ಕಾರಣ ಆಗಿರೋದು. ಡಿ ಕೆ ಕ್ಯಾಂಪ್ ಏನು ತೀರ್ಮಾನ ತಗೊಂಡಿದೆ ಇವತ್ತು ಸದಾಶಿವನಗರದ ಮೀಟಿಂಗಲ್ಲಿ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.